ಪಿರಿಯಾಪಟ್ಟಣದಲ್ಲಿ ಕಳೆದ 6 ತಿಂಗಳ ಹಿಂದೆ ಗ್ಯಾಸ್ ಸೋರಿಕೆಯಿಂದ ದಾರುಣವಾಗಿ ಮೃತಪಟ್ಟಿದ್ದ 23 ವರ್ಷ ವಯಸ್ಸಿನ ಗುಲ್ಫಾಮ್ ತಾಜ್ ಹಾಗೂ 20 ವರ್ಷ ವಯಸ್ಸಿನ ಸಿಮ್ರಾನ್ ತಾಜ್ ಎಂಬ ಯುವತಿಯರ ಕುಟುಂಬಕ್ಕೆ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ಬೆಟ್ಟದಪುರ ಗ್ರಾಮದಲ್ಲಿ ಅವರ ನಿವಾಸಕ್ಕೆ ತೆರಳಿ ತಾಯಿ ಸುರೈಯಾ ಖಾನ್ ಹಾಗೂ ತಂದೆ ಅಲ್ತಾಫ್ ಪಾಷಾ ಅವರಿಗೆ ಸರ್ಕಾರದ ವತಿಯಿಂದ ನೀಡಿದ್ದ 4 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ಕೆ ವೆಂಕಟೇಶ್ ಅವರು ಮಾತನಾಡಿ, ಇಬ್ಬರು ಸಹೋದರಿಯರು ಗ್ಯಾಸ್ ಸೋರಿಕೆಯಿಂದ ಮೃತಪಟ್ಟಿದ್ದು ಬೇಸರವಾಗಿದೆ. ದೇವರು ನಿಮ್ಮ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ. ಸರ್ಕಾರದ ವತಿಯಿಂದ 4 ಲಕ್ಷ ರೂಪಾಯಿ ಚೆಕ್ ವಿತರಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬಕ್ಕೆ ನಿವೇಶನ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಸಾವು ನೋಡಿ ಮನಸ್ಸಿಗೆ ಬೇಜಾರು. ಮದುವೆ ಫಿಕ್ಸ್ ಡಿಗ್ರಿ ಓದ್ತಾ ಇದ್ದೀನಿ. ಇನ್ನೊಂದು ವರ್ಷ ಸಾವಾದ್ಮೇಲೆ ನಾವೇ ಮಾತಾಡ್ತೀವಿ. ಪರಿಹಾರ ಕೊಡ್ಸೋಕ್ಕೆ ಸಾಧ್ಯ ಇದೆ. ಈಗ ಲಕ್ಷ್ಮಣ್ ಅವರು ಎಲ್ಲ ಆ ಕಡೆ ಈ ಥರ ಇದೆ ಕೊಡ್ಸೋಕ್ಕೆ ವ್ಯವಸ್ಥೆ ಭಾಳ ಗೋಪುರಗೂಡಾಡಿದ್ದು ಅವರ ನಾವು ಡೈರೆಕ್ಷನ್ ಹೀಗಾಗಿ ಪರಿಹಾರ ಕೊಟ್ಟಿದ್ದಾರೆ. ಇಷ್ಟು ಪರಿಹಾರ ಕೊಡುವಂತ ಹೇಳಿದ್ದಾರೆ. ಮುಂದೆ ಹೆಚ್ಚಾಗಿ ಮಾಡಿ ಸಾಧ್ಯ ನೋಡಿ ನಮ್ಮ ಹೆಣ್ಮಕ್ಳು ಎಲ್ರಿಗೂ ಭಾಳ ನೋವು. ಮದುವೆ ಫಿಕ್ಸ್ ಆಗಿತ್ತು. ಮತ್ತೆ ಏನು ಮಾಡ್ತೀವಿ, ಶಕ್ತಿ ನಿಮ್ಗೆ ಎಷ್ಟು ಜನ ಮಕ್ಕಳು ನಿಮ್ಗೆ ಕೊಟ್ಟು ಆಗ್ತಾನೆ ಬರ ಮಾಡಿದ್ರೆ ಮಕ್ಕಳು ನಾವು ಅವರ ವ್ಯಾಪ್ತಿನಲ್ಲಿ ಮುಖ್ಯಮಂತ್ರಿಗಳ ವ್ಯಾಪ್ತಿನಲ್ಲಿ ಇಂಥ ಸನ್ನಿವೇಶಗಳಲ್ಲಿ 2 ಲಕ್ಷ ರೂಪಾಯಿ ಕೊಡುವಂಥದ್ದಕ್ಕೆ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೇರೆ ಏನಾದರೂ ಅವಕಾಶ ಕೊಡಿಸುವಂಥ 100 ನಾನು ನಿತಿನ್ ಅವರು ಸರ್ಕಾರದ ಮಟ್ಟದಲ್ಲಿ ಕೆಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಸುಮಾರು ಸಾಹೇಬರು ಡೈರೆಕ್ಷನ್ಸ್ ಮೇರೆಗೆ ತಕ್ಷಣಕ್ಕೆ ಅವ್ರಿಗೆ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಒಂದು ವಾರ ಆಯಿತು. ಖುದ್ದಾಗಿ ನಿಮ್ಮ ಮನೆಗೆ ಬಂದು